ಹಲೋ ಹಾಯ್ ನಮಸ್ತೆ. ಶೋಭಾ ವೆಂಕಟ್ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಮನುಷ್ಯ ಅಂದಮೇಲೆ ಒಂದಲ್ಲ ಒಂದು ಆರೋಗ್ಯದ ಸಮಸ್ಯೆಗಳಿದ್ದೇ ಇರುತ್ತೆ. ಅದರಲ್ಲಿ ಈ ಪೈಲ್ಸ್ ಕೂಡ ಒಂದು ತುಂಬಾ ನೋವು ಕಿರಿಕಿರಿ ಉಂಟು ಮಾಡುವಂಥದ್ದು ಈ ಪೈಲ್ಸು. ಇವತ್ತು ಈ ವಿಡಿಯೋದಲ್ಲಿ ನಾನು ಹಂಚ್ಕೋತಾ ಇದ್ದೀನಿ. ಅಮ್ಮನಿಗೆ ತುಂಬ ದಿನದಿಂದ ಪೈಲ್ಸ್ ಇತ್ತು. ಸೊ ಹಾಗಾಗಿ ನಾಟಿ ಔಷಧಿಯನ್ನು ತಗೋತಿದ್ದಾರೆ. ಎಷ್ಟೋ ಜನ ಈ ಕಾಯಿಲೆಯಿಂದ ಪಡ್ತಿದ್ದೀರಾ. ಸೊ ಅವ್ರಿಗೂ ಕೂಡ ಕೆಲವೊಂದು ವಿಷಯ ಶೇರ್ ಮಾಡಿಕೊಂಡ್ರೆ ಯೂಸ್ ಆಗ್ಬೋದು ಅಂತ ನಾನು ಈ ದಿನ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಯಾವೆಲ್ಲ ನಾಟಿ ಔಷಧಿನ ನಾಟಿ ವೈದ್ಯರು ಹೇಳಿದ್ದಾರೆ ಅದನ್ನು ತಗೋತಾ ಇದ್ದೀವಿ. ಯಾವ ಗಿಡಮೂಲಿಕೆಗಳನ್ನ ಪೌಡ್ರ್ ಮಾಡಿ ಕೊಟ್ಟಿದ್ದಾರೆ ಅವರು ನಂಗೆ ಹೇಳಿರುವಂಥದ್ದನ್ನು ನಾನು ನಿಮಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಕೆಲವ್ರಿಗೆಲ್ಲ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ತಪ್ಪಾಗಿ ತಿಳ್ಕೊಬೇಡಿ ಮತ್ತು ನಾಚಿಕೆ ಪಟ್ಕೋಬೇಡಿ. ಯಾಕೆಂದರೆ ಎಷ್ಟೋ ಜನರು ತುಂಬ ಜನ ಪೈಲ್ಸ್ ಅಂತ ಅಂದ್ರೇ ನಾಚ್ಕೊತಾರೆ, ಸಂಕೋಚ ಪಟ್ಕೊತಾರೆ. ಅವರ ದೇಹದಲ್ಲಿ ಆಗುವಂಥ ಅವ್ರ ನೋವು ಅವ್ರಿಗೆ ಗೊತ್ತು. ಸೊ ಯಾರು ತಪ್ಪಾಗಿ ತಿಳ್ಕೊಬೇಡಿ, ಹಾಗೆ ಮುಜುಗರ ಪಟ್ಕೋಬೇಡಿ. ಇದು ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗ್ಬೋದು ಅನಿಸುತ್ತೆ. ನಾಟಿ ವೈದ್ಯರು ಕೊಟ್ಟಿರುವಂಥ ನಾಟಿ ಔಷಧಿ, ಯಾವ್ಯಾವ ಸೊಪ್ಪುಗಳನ್ನ ಕೊಟ್ಟಿದ್ದಾರೆ, ಏನು ಹೇಳಿದ್ದಾರೆ ಅಮ್ಮಂಗಾಗಿರೋದು. ಸೊ ಹಂಗಾಗಿ ಅಮ್ಮ ತಗೋತಿದ್ದಾರೆ. ನನಗೆ ಹೇಳಿದ್ರು ಎಷ್ಟೋ ಜನಕ್ಕೆ ಯೂಸ್ ಆಗುತ್ತೆ, ನಾನು ತುಂಬ ಇದರಿಂದ ಕಷ್ಟಪಟ್ಟಿದ್ದೀನಮ್ಮ ಅಂತ. ಹಾಗಾಗಿ ವಿಡಿಯೋನ ಶೇರ್ ಮಾಡ್ತಿದ್ದೀನಿ. ನಾನು ಹೇಳಿದಂಥ ಪೌಡರ್ಗಳನ್ನ ನೀವು ತೊಗೊಳೋದಕ್ಕೆ ಹೋಗಬೇಡಿ. ಹಾಗೆ ತೊಗೋಬೇಕು ಅಂತಂದರೆ ನಾಟಿ ವೈದ್ಯರನ್ನು ವಿಚಾರಿಸಿ ನೀವು ತಗೊಳ್ಳಿ. ಏಕೆಂದರೆ ಇವರು ಡಾಕ್ಟರ್ ನಾಟಿ ವೈದ್ಯರೇ ಹೇಳಿರೋದಕ್ಕೋಸ್ಕರ ಅಮ್ಮ ತಗೋತಾ ಇದ್ದಾರೆ. ನೀವು ಕೂಡ ಅಷ್ಟೇ ವೈದ್ಯರನ್ನು ಮೀಟ್ ಮಾಡಿ ಅವರ ಸಲಹೆ ಮೇಲೇ ತಗೋಬೇಕು. ಕೆಲವೊಬ್ಬರು ದೇಹಕ್ಕೆ ಹಿಡಿಸುತ್ತೆ ನಾಟಿ ಔಷಧಿ, ಕೆಲವೊಬ್ಬರು ದೇಹಕ್ಕೆ ಹಿಡಿಸೋದಿಲ್ಲ, ಅಲರ್ಜಿಗಳಾಗುತ್ತೆ ಆ ಥರ. ಸೊ ಹಾಗಾಗಿ ಅಮ್ಮನಿಗೆ ಈ ನಾಟಿ ಔಷಧಿಯಿಂದ ಕ್ಯೂರ್ ಆಗಿದೆ ಅಂತಂದರೆ ಖಂಡಿತವಾಗ್ಲೂ ಅಡ್ರೆಸ್ ಮೆನ್ಷನ್ ಮಾಡ್ತೀನಿ ನಾನು. ಅಮ್ಮ ಸಾವಿರಾರು ರೂಪಾಯಿ ಕೊಟ್ಟು ಈ ಔಷಧಿನ ತಗೊಂಡಿದ್ದಾರೆ. ವರ್ಕ್ ಆಗುತ್ತಾ ಇಲ್ವಾ ಅನ್ನೋದೇ ನನ್ನ ಪ್ರಶ್ನೆ. ಫುಲ್ ವಿಡಿಯೋ ನೋಡಿದ್ರೇ ಗೊತ್ತಾಗುತ್ತೆ ಯಾವ್ಯಾವ ಸೊಪ್ಪು ತೊಗೊಂಡಿದ್ದೀನಿ, ಯಾವ ಎಣ್ಣೆ ಹಾಕ್ತಾಯಿದ್ದೀನಿ, ಅದನ್ನು ಎಷ್ಟರ ಮಟ್ಟಿಗೆ ಬೇಯಿಸ್ಕೋಬೇಕು, ಇದನ್ನು ಏನು ಮಾಡಬೇಕು ಅಂತ. ಹಾಗೆ ಈ ಸೋಂಪು ಕಾಳು ಅವರಿಗೆ ತುಂಬ ಬ್ಲೀಡಿಂಗ್ ಆಗ್ತಾ ಇರುತ್ತೆ, ತುಂಬ ಉರಿ ಊತಗಳಿರುತ್ತೆ. ಸೊ ಹಾಗಾಗಿ ಬಿಸಿ ನೀರಿಗೆ ಅಥವಾ ಸ್ವಲ್ಪ ಸೋಂಪನ್ನು ಬಿಸಿ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ ಇದನ್ನು ಕುಡಿಯೋದ್ರಿಂದನೂ ಕೂಡ ತುಂಬ ಒಳ್ಳೆಯದು. ಜೊತೆ ಪೈಲ್ಸ್ ಕಾಯಿಲೆಯಿಂದ ತುಂಬ ಜನ ಸಫರ್ ಪಡ್ತಿರೋರು ಅರಳಿ ಮರದ ಅರಳಿ ಮರದ ಚಿಗುರು ಇರುತ್ತಲ್ಲ ಆ ಎಲೆಗಳನ್ನು ನೀರಿಗೆ ಹಾಕಿಸಿ ಒಂದು 10ರಿಂದ 15 ನಿಮಿಷ ಕುದಿಸಿ ಸ್ವಲ್ಪ ಬೆಲ್ಲ ಹಾಕಿ ಕುಡಿಯೋದ್ರಿಂದ ಉರಿ ಊತ ಕಮ್ಮಿ ಆಗುತ್ತೆ. ಜೊತೆಗೆ ಈ ಕೆಲವೊಂದು ಪೌಡರ್ಗಳನ್ನ ನಾನು ತೋರಿಸಿದ್ದೀನಿ ಇಲ್ಲಿ. ಅಲ್ಲಿ ಕೂಡ ಅರಳಿ ಮರದ ಎಲೆ ಇರ್ಬೋದು, ಸೋಂಪು ಕಾಳು ಇರ್ಬೋದು, ಹಾಗೆ ಮುಟ್ರುಮುನಿ ಸೊಪ್ಪು, ಇದನ್ನು ಕೂಡ ಅಷ್ಟೇ. ಮುಟ್ರುಮುನಿ ಸೊಪ್ಪು ತುಂಬಾ ಯೂಸ್ ಆಗುತ್ತೆ. ಕೆಲವರಿಗೆ ಕನ್ಫ್ಯೂಸ್ ಆದರೆ ಕಮೆಂಟ್ ಮಾಡಿ, ನಾನು ಹೇಗೆ ಯೂಸ್ ಮಾಡಬೇಕಂತ ಹೇಳ್ತೀನಿ. ಈ ಮುಟ್ರುಮುನಿ ಸೊಪ್ಪು ಅಷ್ಟೇ, ಆ ಎಲೆಗಳು ಹಾಗೆ ಆ ಕಾಂಡಗಳಿರುತ್ತಲ್ಲ, ಬೇರು ಅಂತ ಹೇಳ್ತೀವಲ್ಲ, ಅದನ್ನು ಕೂಡ ಯೂಸ್ ಮಾಡಿಕೊಂಡು ಪುಡಿ ಮಾಡಿ ಬಿಸಿ ನೀರಿಗೆ ಹಾಕಿ ತಗೋಬೇಕು. ಮತ್ತು ಈ ಮುಳ್ಳಿನ ಗಿಡ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಅದರಲ್ಲಿ ಉರಿ ಊತ ಕಮ್ಮಿ ಮಾಡುತ್ತೆ ಅಂತ ಹೇಳ್ತಾರೆ. ಮುಳ್ಳನ್ನು ತೆಗೆದುಬಿಟ್ಟು ಈ ಮೇಲಿರುವಂಥ ಎಲೆಗಳಿದೆಯಲ್ಲ ಆ ಎಲೆ ಮತ್ತು ಅದರಲ್ಲಿರುವಂಥ ಕಾಂಡಗಳನ್ನು ಯೂಸ್ ಮಾಡಿಕೊಂಡು ಉಪಯೋಗಿಸ್ಕೋಬೇಕಾಗತ್ತೆ. ಇನ್ನು ಇವಾಗ ತೋರಿಸ್ತಿದ್ದೀನಲ್ಲ ಈ ಗಿಡಮೂಲಿಕೆಗಳೆಲ್ಲ ಆದಷ್ಟು ರೋಡ್ ಪಕ್ಕ ಖಾಲಿ ಸೈಟು ಜಮೀನುಗಳಲ್ಲಿ ಬಿಡ್ತಾ ಇರುತ್ತೆ. ಕೊಳಚೆ ನೀರ ಹತ್ರ ಬಿಡುತ್ತೆ, ಬಟ್ ಅದನ್ನು ಈ ಕೊಳಚೆ ನೀರ ಹತ್ರ ಬಿಟ್ಟಿರೋದನ್ನು ಯೂಸ್ ಮಾಡಬೇಡಿ. ಒಳ್ಳೆ ಜಾಗದಲ್ಲಿ ಫಲವತ್ತತೆ ಇರುವಂಥ ಜಾಗಗಳಲ್ಲಿ ಬೆಳೆದಿರುತ್ತಲ್ಲ ಅದನ್ನು ಯೂಸ್ ಮಾಡಿ, ತುಂಬ ಒಳ್ಳೆಯದು. ಇವಾಗ ಅಮ್ಮನಿಗೆ ಕೊಟ್ಟಿರೋದು ನಾಟಿ ವೈದ್ಯರು. ಇವಾಗ ಒಂದು ಪೌಡ್ರ್ ತೋರಿಸ್ತಾ ಇದ್ದೀನಿ. ಅದಕ್ಕೆ ತುಪ್ಪ ಮತ್ತು ಗುಲ್ಕನ್ ಇದು ಎರಡನ್ನೂ ಯೂಸ್ ಮಾಡಿಕೊಂಡು ಒಂದು ಪೌಡ್ರು ಕೊಟ್ಟಿದ್ದಾರೆ. ಈ ಪೌಡ್ರು ಈಗಾಗಲೇ ಎಷ್ಟೊಂದು ಗಿಡಗಳನ್ನ ತೋರಿಸಿದ್ದೀನಲ್ಲ, ಅದೇ ಗಿಡಗಳಲ್ಲಿ ಮಾಡಿಕೊಂಡಿರುವಂಥ ಪೌಡ್ರ್ ಇದು. ಚೆನ್ನಾಗಿ ತೊಳೆದು ನೆರಳಲ್ಲೇ ಒಣಗಿಸ್ಕೊಂಡು ಚೆನ್ನಾಗಿ ಪುಡಿ ಮಾಡಿ ಇಟ್ಕೊಂಡಿರುವಂಥ ಪೌಡರ್ಗಳು ಒಂದು 3ರಿಂದ 4 ಥರ ಪೌಡರ್ಗಳನ್ನ ತೋರಿಸ್ತೀನಿ. ಅದನ್ನು ಹೇಗೆ ಹಾಕೋಬೇಕು, ಯಾವ ಥರ ಯೂಸ್ ಮಾಡಬೇಕು ಅಂತ. ನಾನು ಪುಟಾಣಿ ಬಾಟ್ಲು ತೊಗೊಂಡಿದ್ದೀನಿ. ಹಾಗೆ ಗುಲ್ಕನ್ ತೊಗೋತಾ ಇದ್ದೀನಿ. ಅದು ಕಹಿ ಇರೋ ಕಾರಣ ಗುಲ್ಕನ್ ಜೊತೆ ತಿಂದರೆ ಕಹಿ ಅನುಭವನೂ ಗೊತ್ತಾಗೋದಿಲ್ಲ ತಿನ್ನಬೇಕಾದ್ರೆ. ಹಾಗೆ ಗುಲ್ಕನ್ನಲ್ಲೂ ಕೆಲವೊಂದು ಪೋಷಕಾಂಶಗಳಿರುತ್ತೆ, ಇದು ಕೂಡ ಯೂಸ್ ಆಗುತ್ತೆ. ಸೊ ಹಂಗಾಗಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಗುಲ್ಕನ್ನು, ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ. ನಾಟಿ ಹಸುವಿನ ತುಪ್ಪ ಆದರೆ ಇನ್ನೂ ಒಳ್ಳೆಯದು. ನಮ್ಗೆ ಅದು ಸಿಗಲಿಲ್ಲ, ಸೊ ಹಂಗಾಗಿ ನಂದಿನಿ ತುಪ್ಪನೇ ಯೂಸ್ ಮಾಡ್ತಾಯಿದ್ದೀನಿ. ಅದರ ಜೊತೆ ಇವಾಗ ನಾನು ತೊಗೊಂಡಿದ್ದೀನಿ ಪೌಡರು, ನಾಟಿ ವೈದ್ಯರು ಕೊಟ್ಟಿರುವಂಥ ಪೌಡರು. ಇದು ಮುಟ್ಟಿದರೆ ಮುನಿ ಸೊಪ್ಪು ಪೌಡರು, ಹಾಗೆಯೇ ಅರಳಿ ಮರದ ಎಲೆ ಪೌಡರ್, ಅದ್ರ ಜೊತೆಗೆ ಇನ್ನೊಂದು ಎಲೆನ ಮಿಕ್ಸ್ ಮಾಡಿದರೆ
ಲಾಸ್ಟಲ್ಲಿ ಹೇಳ್ತೀನಿ. ಇದು ಮೂರೂ ಮಿಕ್ಸ್ ಮಾಡಿರುವಂಥ ಈ ಪೌಡರ್ನ ಅದ್ರ ಜೊತೆ ಆ್ಯಡ್ ಮಾಡ್ಕೋಬೇಕಂದ್ರೆ 1 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಲ್ಲ ಮತ್ತು 2 ಗುಲ್ಕನ್ ಹಾಕ್ಕೊಂಡಿದ್ದೀನಲ್ಲ 2 ಸ್ಪೂನು, ಅದ್ರ ಜೊತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ಕೊಂಡಾಗ ಅದು ಕಲರ್ ಕೂಡ ಚೇಂಜ್ ಆಗುತ್ತೆ, ಆ ಪೌಡರ್ ಘಮ ಫ್ಲೇವರ್ ಕೂಡ ನಿಮಗೆ ಗೊತ್ತಾಗುತ್ತೆ. ಈ ಥರ ಫುಲ್ ಮಿಕ್ಸ್ ಮಾಡ್ಕೊಂಡಾಗ ಕಲರ್ ಕಾಂಬಿನೇಷನ್ ಸ್ವಲ್ಪ ಚೇಂಜ್ ಆಗುತ್ತೆ, ಗ್ರೀನ್ ಕಲರ್ ಬರುತ್ತೆ. ಇದನ್ನು ತೊಗೋಬೇಕು. ಇದನ್ನೇ ನಾಟಿ ಔಷಧಿ ಅನ್ನೋದು. ಇದನ್ನು ನಾನು ಬ್ರೆಡ್ ಬನ್ನಲ್ಲಾದರೂ ತೊಗೋಬೋದು ಅಥವಾ ಬ್ರೆಡ್ ಪೀಸ್ಗಳಲ್ಲಾದ್ರೂ, ಈಗ ನಾವು ಜಾಮ್ಗಳೆಲ್ಲ ಹಾಕೋತೀವಲ್ಲ ಆ ಥರ ಆ ಬ್ರೆಡ್ಗೆ ಫುಲ್ಲು ಸ್ಪ್ರೆಡ್ ಮಾಡಿಕೊಂಡು ಖಾಲಿ ಹೊಟ್ಟೆಯಲ್ಲೇ ತೊಗೋಬೇಕು. 1 ಗ್ಲಾಸ್ ಬಿಸಿ ನೀರು ಬೆಳಗ್ಗೆ ಬಿಟ್ಟರೆ ಇನ್ನೇನೂ ತಿಂದಿರಬಾರ್ದು. ಊಟ ತಿಂಡಿ ಏನೂ ತಿಂದಿರಬಾರ್ದು, ಮತ್ತು ಬೇರೆ ಜ್ಯೂಸು ಅದು ಇದು ಏನೂ ಕುಡ್ದಿರಬಾರ್ದು. ಬಿಸಿನೀರು ಇದ್ದರೆ ಓಕೆ, ಬಿಸಿನೀರು ಕುಡ್ದಿದ್ರೆ ಓಕೆ. ಅದಾದಮೇಲೆ ನೆಕ್ಸ್ಟ್ ಈ ಥರ ನಾನೀಗ ಹೇಳಿದ್ನಲ್ಲ ಇದನ್ನು ತೊಗೋತಾ ಇದ್ದಾರೆ ಅಮ್ಮ. ತುಂಬ ವರ್ಷಗಳಿಂದ ಸಫರ್ ಪಟ್ಟಿದ್ರು. ಅಟ್ಲೀಸ್ಟ್ ಅವ್ರಂದರೆ ಆಪ್ರೇಷನ್ ಅಂದರೆ ಸಿಕ್ಕಾಬಿಟ್ಟೆ ಭಯ ಅವರಿಗೆ. ಕೆಲವೊಂದು ಕೈ ಕಾಲೆಲ್ಲ ಮುರಿದು ಪಾಪ ಆಪ್ರೇಷನ್ ಆಗಿದೆ. ಸೊ ಹಂಗಾಗಿ ಆಪ್ರೇಷನ್ ಅಂದರೆ ಭಯ, ಹಾಗಾಗಿ ಅವರು ನಾಟಿ ಔಷಧಿ ಮೊರೆ ಹೋಗಿದ್ದಾರೆ. ತುಂಬ ಜನ ಕ್ಯೂರ್ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ ಅಮ್ಮ. ಸೊ ಹಂಗಾಗಿ ಎಲ್ಲರಿಗೂ ಯೂಸ್ ಆಗ್ಬೋದು ಅಂತ ಈ ವಿಡಿಯೋ ಮಾಡ್ತಿದ್ದೀನಿ. ಏನಾದ್ರೂ ಫುಲ್ ಕ್ಯೂರ್ ಆಯಿತು, ಚೆನ್ನಾಗಿದ್ದಾರೆ ಅಮ್ಮ ಅಂತಂದರೆ ಖಂಡಿತವಾಗ್ಲೂ ಅಡ್ರೆಸ್ ಎಲ್ಲನೂ ಕೊಡ್ತೀನಿ, ನೀವು ಕೂಡ ಅಲ್ಲಿಗೆ ಭೇಟಿ ನೀಡ್ಬೋದು. ಸೊ ಈ ಥರ ಸ್ಲೇಸು ಮಾಡಿಕೊಟ್ಟಾಗ ಅದ್ರ ಜೊತೆಗೆ ಹಾಕ್ಕೊಟ್ಟಾಗ ಟೇಸ್ಟ್ ಗೊತ್ತಾಗಲ್ಲ, ತಿನ್ಕೊಬೋದು. ಯಾಕೆಂದರೆ ಸ್ವಲ್ಪ ಕಹಿ ಇರುತ್ತೆ, ಗಿಡಮೂಲಿಕೆ ಅಲ್ವಾ, ಹಾಗಾಗಿ ಇದು ಮಾತ್ರೆಗಳು. ಇದು ಸಹ ಗಿಡಮೂಲಿಕೆಯಿಂದನೇ ಮಾಡಿರುವಂಥದ್ದು. ಬಟ್ ಏನು ಹಾಕಿದ್ದೀನಿ ಅಂತ ಅದಕ್ಕೇನು ಹೇಳಿಲ್ಲ. ನಮಗೆ ಸಿಕ್ಕಿರೋ ಏನೇನೆಲ್ಲ ಯೂಸ್ ಮಾಡ್ತಿದ್ದೀವಿ ಅನ್ನೋದನ್ನು ನಾನು ಆಲ್ಮೋಸ್ಟು ಹಾಕಿದ್ದೀನಿ. ಈ ಪೌಡ್ರನ್ನು ಕೂಡ ಅಷ್ಟೇ, ಇದನ್ನು ಬಿಸಿ ನೀರಿಗೆ ಹಾಕಿ ಈ ಬ್ರೆಡ್ ತಿಂದ ಆದಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ಇದನ್ನು ಬಿಸಿ ನೀರಿಗೆ ಹಾಕಿ ಫುಲ್ಲು ಮಿಕ್ಸ್ ಮಾಡಿ ತೊಗೋಬೇಕು. ನೀವು ಅದು ಪೌಡ್ರುಗಳನ್ನ ಕುಡಿಬೇಕಾದ್ರೆ ಅದು ಏನು ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಇನ್ನು ಇದು ಈ ಆಪ್ರೇಷನ್ಗಳೆಲ್ಲ ಆಗಿರುತ್ತಲ್ಲ, ಈಗ ಆಲ್ರೆಡಿ ಅಮ್ಮ ಅದು ಪೈಲ್ಸ್ ತೆಗೆಸ್ಬಿಟ್ಟು ಬಂದಿದ್ದಾರಲ್ವ, ಅದನ್ನು ಸ್ವಲ್ಪ ಡೆಟಾಲ್ ವಾಟರ್ಗೆ ಹಾಕ್ಬಿಟ್ಟು ಈ ನೀರನ್ನು ಕೂಡ ನೀರಿಗೆ ಇದನ್ನು ಪುಡಿನ ಮಿಕ್ಸ್ ಮಾಡಿಬಿಟ್ಟು ವಾಟರಲ್ಲಿ ಕುತ್ಕೊಳ್ಳುವಂಥದ್ದು. ಯಾರೂ ಅನ್ಯತಾ ಭಾವಿಸ್ಬೇಡಿ, ಯಾಕೆಂದರೆ ಎಷ್ಟೋ ಜನರು ನೋವಾಗಿದೆ ಇದು. ಸೊ ಹಾಗಾಗಿ ಎಷ್ಟು ಜನರು ಗೊತ್ತಿರೋದಿಲ್ಲ, ಮುಜುಗರ ಪಟ್ಕೋತಾರೆ. ನಿಮ್ಮ ದೇಹ ನಿಮ್ಮ ನೋವು, ಮುಜುಗರ ಪಟ್ಕೊಳ್ಳೋದು ಏನಿಲ್ಲ. ಇದೆಲ್ಲ ಸಹಜವಾಗಿ ಬರುವಂಥ ಕಾಯಿಲೆಗಳೇ. ಈಗ ಅಮ್ಮ ಅರ್ಧ ಗಂಟೆ ಆಯಿತು ಬ್ರೆಡ್ಡೆಲ್ಲ ತಿಂದು, ಇವಾಗ ಹಾಕ್ತಾಯಿದ್ದೀನಿ ನೋಡಿ. ಒಂದು ಅರ್ಧ ಗ್ಲಾಸ್ ಅಥವಾ 3/4 ಗ್ಲಾಸು, ದೊಡ್ಡ ಗ್ಲಾಸಲ್ಲಾದರೆ ಒಂದು ಅರ್ಧ ಗ್ಲಾಸ್ ತೊಗೊಂಡಿದ್ದೀನಿ ನಾನು ನೀರು. ಇದಕ್ಕೆ 1 ಸ್ಪೂನ್ ಪೌಡರ್ ಹಾಕೋತಾ ಇದ್ದೀನಿ. ಇದು ಕೂಡ ನಾಟಿ ವೈದ್ಯರು ಕೊಟ್ಟಿರುವಂಥ, ಗಿಡಮೂಲಿಕೆಯಿಂದ ಕೊಟ್ಟಿರುವಂಥ ಪೌಡರೇ ಆಗಿದೆ. ತುಂಬ ಜನ ತೊಗೊಂಡು ಕ್ಯೂರ್ ಆಗಿದೆ ಅಂದಮೇಲೆ ಅವ್ರ ಜೊತೆ ಕೆಲಸ ಮಾಡೋರು ಮತ್ತು ಅಕ್ಕಪಕ್ಕದವ್ರು ಹೇಳಿದ ಮೇಲೇ ಅಮ್ಮ ಹೋಗಿದ್ದು. ಫುಲ್ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾಗ ಈ ಥರ ಮೇಲೆ ತೇಲ್ ಬಂದಿರೋ ಥರ ಇರುತ್ತೆ. ಅದನ್ನು ಒಂದು 10ರಿಂದ 15 ನಿಮಿಷ ಬೀಟ್ ಮಾಡ್ತಾನೆ ಇರಬೇಕು. ಆವಾಗಲೇ ಇದು ನೀರಿಗೆ ಹೊಂದ್ಕೊಳ್ಳುವಂಥದ್ದು. ಇಲ್ಲಾಂದರೆ ಈಗ ತೋರಿಸಿದ್ನಲ್ಲ ಮೇಲೆ ಆ ಥರ ಬಂದ್ಬಿಡುತ್ತೆ ಪೌಡರು. ಫುಲ್ ಮಿಕ್ಸ್ ಮಾಡ್ಕೊಳ್ಳಿ. ಬಿಸಿ ನೀರಿಗೆ ಹಾಕಬೇಕು. ಕುದಿಯುವಂಥ ನೀರಿಗೆ ಹಾಕ್ಕೊಂಡ್ರೂ ತುಂಬಾ ಒಳ್ಳೆಯದು. ಅದು ಸ್ವಲ್ಪ ನೊರೆ ಥರ ಬರುತ್ತೆ, ಆಮೇಲೆ ಸರಿ ಹೋಗ್ಬಿಡುತ್ತೆ. ಈ ಥರ ಸ್ಟ್ರೆಚರ್ ಬರುತ್ತೆ ಲಾಸ್ಟಲ್ಲಿ, ಆರಾಮಾಗಿ ಕುಡಿಬೋದು. ಇದೇನಂತ ಕಹಿ ಇರೋದಿಲ್ಲ. ಈ ನಾರ್ಮಲ್ ನಮ್ಮ ಅಕ್ಕಪಕ್ಕದಲ್ಲೇ ಬಿಡುವಂಥ ಗಿಡಮೂಲಿಕೆ ಆಗಿದೆ. ಎಷ್ಟೊಂದು ಸೋಷಿಯಲ್ ಮೀಡಿಯಾಗಳು ಅಥವಾ ಡಾಕ್ಟರ್ಸ್ಗಳು ತೋರಿಸೋದನ್ನೆಲ್ಲ ನೋಟ್ ಮಾಡ್ಕೊತಾ ಇದೆ. ನಮ್ಮ ಅಮ್ಮನಿಗೆ ಇದು ಹೆಲ್ಪ್ ಆಗ್ಬೋದು, ನಮ್ಮ ಅಮ್ಮನಿಗೆ ಇದು ಹೆಲ್ಪ್ ಆಗ್ಬೋದು ಅಂತ. ಬಟ್ ಇಷ್ಟು ದಿನ ಆಗಿರಲಿಲ್ಲ. ಬಟ್ ಇವಾಗಂತೂ ತುಂಬಾ ಹೆಲ್ಪ್ ಆಯಿತು ಅನ್ಬೋದು. ಯಾಕೆಂದರೆ ತುಂಬ ರಿಲ್ಯಾಕ್ಸ್ ಮೂಡಲ್ಲಿದ್ದಾರೆ ಇವಾಗ ಅಮ್ಮ. ಆವಾಗ ತುಂಬ ನೋವು ಅಂತಿದ್ರು, ಏನೂ ತಿಂತಿರಲಿಲ್ಲ. ಜೊತೆಗೆ ಇನ್ನೊಂದು ರೆಮಿಡಿ ಶೇರ್ ಮಾಡ್ತಾಯಿದ್ದೀನಿ. ಇದು ಮೂಲಂಗಿ ಸೊಪ್ಪು ಮತ್ತು ಹರಳೆಕಾಯಿ ಬಿಡುತ್ತಲ್ಲ, ಕೈ ಎಣ್ಣೆ ಮಾಡ್ತೀವಲ್ಲ ನಾವು, ಅದರ ಎಲೆ. ಕೆಲವೊಬ್ಬರು ಬೇರೆ ಬೇರೆ ಹೆಸರಲ್ಲಿ ಹೇಳ್ತಾರೆ, ನಾವು ಮಾತ್ರ ಹರಳೆಕಾಯಿ ಅಂತ ಹೇಳ್ತೀವಿ, ಅಥವಾ ಚಿಟ್ಟಳೆಕಾಯಿ ಅಂತ ಕೂಡ ಹೇಳ್ತೀವಿ. ಇದು ನೋಡಿದ ತಕ್ಷಣ ಎಲೆ ಗೊತ್ತಾಗ್ಬಿಡುತ್ತೆ. ಈ ಎಳಸು ಎಲೆ ಇರಬೇಕು. ಮೂಲಂಗಿ ಸೊಪ್ಪು ಅಷ್ಟೇ, ಎಳಸಿದ್ರೂ ಸೂಪರು. ಹಾಗೆ ಇದು ಕೂಡ ಅಷ್ಟೇ, ಹರಳೆಣ್ಣೆ ಮಾಡ್ತೀವಲ್ಲ ನಾವು, ಚಿಟ್ಟಳೆಲೆ ಅಂತ ಹೇಳ್ತೀವಲ್ಲ, ಇದು ಕೂಡ ಅಷ್ಟೇ ಎಳಸಾಗಿದ್ದರೆ ತುಂಬ ಬೇಗ ವರ್ಕ್ ಆಗುತ್ತೆ ಅಂತ ಹೇಳ್ತಾರೆ. ಬೆಳಗ್ಗೆ ಒಂದು ಸಾರಿ, ರಾತ್ರಿ ಒಂದು ಸಾರಿ ತೊಗೋಬೇಕು. ಇದನ್ನು ಒಂದೊಂದು ಹಿಡಿ ನಮ್ಮ ಕೈಯಲ್ಲಿ ಅದನ್ನು ಮುಷ್ಟಿ ಮಾಡಿ ಇಟ್ಕೊಂಡ್ರೆ 2 ಸೊಪ್ಪನ್ನು ಒಂದೊಂದು ಹಿಡಿ ಬರಬೇಕು, ಆ ಥರ ತೊಗೋಬೇಕು. ಜೊತೆಗೆ ಕೈ ಎಣ್ಣೆ ಅಂತೀವಿ ಅಥವಾ ಹರಳೆಣ್ಣೆ ಅಂತ ಹೇಳ್ತೀವಿ. ಇದು
ಹರಳೆನೆ ಅಲ್ಲೇ ಹರಳು ಕೊಟ್ಬಿಟ್ಟು ಚೆನ್ನಾಗಿ ಮಾಡಿಸ್ಕೊಂಡು ಬಂದಿರೋವಂಥದ್ದು. ಅಥವಾ ಮಾಡ್ಸೋಕ್ಕಾಗಿಲ್ಲ ಅಂದರೆ ಅಂಗಡಿಗಳಲ್ಲೂ ಸಿಗುತ್ತೆ, 1/4 ಲೀಟ್ರು, ಅರ್ಧ ಲೀಟ್ರು, 1 ಲೀಟ್ರು ಅಂತ. ಆ ಥರದನ್ನ ತೊಗೊಳ್ಳಿ. ಅಂದರೆ ಅಲ್ಲಿ ಗಾಣದಲ್ಲೇ ಹಾಕಿರುವಂಥದ್ದು, ನಾವು ಗಾಣದಲ್ಲೇ ಹಾಕಿರುವಂಥದ್ದನ್ನು ತಂದಿದ್ದೀನಿ. ಇದು ಬೇರೆ ಏನಕ್ಕಾದರೂ ಯೂಸ್ ಮಾಡ್ಕೊಳ್ಳೋವಂಥದ್ದು, ಆಯಿಲ್ ಮಸಾಜು ಅದು ಇದು, ಕೂದಲಿಗೆ ಹಾಕ್ಕೊಳ್ಳೋವಂಥದ್ದು ತೊಗೊಂಡು ಬಂದಿರುವಂಥದ್ದು ತುಂಬ ಚೆನ್ನಾಗಿದೆ. ಈ ರೆಮಿಡಿ ಹೇಗೆ ಮಾಡ್ಕೊಳ್ಳೋದಪ್ಪ ಅಂತಂದರೆ, ಸಣ್ಣದೊಂದು ಬಾಣಲೆ ತಗೊಳ್ಳಿ. ನಾನೊಂದು ಸ್ವಲ್ಪ ಸಾಕಿಷ್ಟೇ ಅನ್ನಿಸ್ತು, ಸೊ ಇದರಲ್ಲೇ ಮಾಡ್ತಾಯಿದ್ದೀನಿ. ಮೂಲಂಗಿ ಸೊಪ್ಪು ಇದು ಸ್ವಲ್ಪ ಲೈಟಾಗಿ ಮುರ್ಕೊಳ್ಳಿ ಸಾಕು, ಜಾಸ್ತಿ ಪುಡಿ ಮಾಡೋ ಅವಶ್ಯಕತೆ ಏನಿರೋದಿಲ್ಲ. ಇದನ್ನು ಲೈಟಾಗಿ ಬಿಸಿ ಮಾಡ್ಕೊತಾ ಇದ್ದೀನಿ. ಜೊತೆಗೆ ಇದು ಹೆಳಸು ಇದೆಯಲ್ಲ ಸೊಪ್ಪು, ಒಂದು ಇಡಿ ಆಗೋ ಅಷ್ಟಿದೆ ನೋಡು, ಜೊತೆಗೆ ಇದನ್ನು ಕೂಡ ಹಾಕೋತಾ ಇದ್ದೀನಿ. ಅದು ಲೈಟಾಗಿ ಬಿಸಿ ಆಗ್ತಾ ಎಣ್ಣೆ ಜೊತೆ ಫುಲ್ಲು ಸಣ್ಣ ಆಗ್ತಾ ಬರುತ್ತೆ. ಇವಾಗ ಸೊಪ್ಪನ್ನ ನಾವು ಹೇಗೆ ಬೇಯಿಸಿದಾಗ ಅದೆಲ್ಲ ಕರಗ್ತಾ ಬರುತ್ತೆ ಹಾಗೆ. ಜೊತೆಗೆ ನಾನಿವಾಗ ಕೈ ಎಣ್ಣೆ ತೋರಿಸಿದ್ನಲ್ಲ, ಕೈ ಎಣ್ಣೆ ಹಾಕೋತಿದ್ದೀನಿ. 3 ಐಟಮ್ ಸಾಕು, ತುಂಬ ಜಾಸ್ತಿ ಉರಿ ಬೇಡ, ಮಧ್ಯಮ ಉರಿಯೂ ಬೇಡ, ತುಂಬ ಲೋ ಫ್ಲೇಮಲ್ಲೇ ಇದನ್ನು ಮಾಡ್ಕೋಬೇಕು. ಯಾಕೆಂದರೆ ಇದು ಎಲೆಗಳಾಗಿರೋ ಕಾರಣ ಸುಟ್ಟಂಗೆ ಆಗಿ ಅದೊಂಥರ ಚುಚ್ಚು ಥರ ಆಗುತ್ತೆ. ಸೊ ಹಂಗಾಗಿ ಸ್ವಲ್ಪ ಲೈಟಾಗಿ ಬೇಯಿಸ್ಕೊಂಡ್ರೆ ಸಾಕು, ತುಂಬ ಫ್ರೈ ಮಾಡೋವಂಥ ಅವಶ್ಯಕತೆ ಏನಿಲ್ಲ. ನಾನಿವಾಗ ತೋರಿಸ್ತಾ ಇದ್ದೀನಿ ನೋಡಿ, ಉರಿನ ಅವಾಗವಾಗ ಕೆಳಗಡೆ ಇಳಿಸ್ಕೊಂಡು ಮಾಡ್ಕೊಳ್ಳಿ. ಉರಿ ಜಾಸ್ತಿ ಅನಿಸಿದ್ರು ಲೋ ಫ್ಲೇಮ್ ಕೂಡ ಸಮ್ಟೈಮ್ ಈ ಸೊಪ್ಪು ತಯಾರಿಸ್ಬೇಕಾದ್ರೆ, ಬಿಸಿ ಮಾಡಬೇಕಾದ್ರೆ ಸಮ್ಟೈಮ್ ಜಾಸ್ತಿ ಉರಿ ಥರ ಬಂದ್ಬಿಡುತ್ತೆ. ಸೊಪ್ಪು ಸೀದಂಗೆ ಆದಾಗ ಸ್ವಲ್ಪ ಕಷ್ಟ ಅನಿಸುತ್ತೆ ಅದನ್ನ ಯೂಸ್ ಮಾಡೋದು. ನೋಡಿ ಕುದೀತಾ ಇದೆ, ಕಾಣಿಸ್ತಾ ಇದೆಯಲ್ಲ, ಈ ಥರ ಕುದಿಬೇಕು. ಆ ಕೈ ಎಣ್ಣೆ ಸೊಪ್ಪಲ್ಲಿರುವಂಥ ಅಂಶ ಎಲ್ಲ ಆ ಎಣ್ಣೆ ಒಳಗೆ ಮಿಕ್ಸ್ ಆಗಬೇಕು, ಹರಳೆಣ್ಣೆ ಜೊತೆ ಮಿಕ್ಸ್ ಆಗಬೇಕು. 1-2-3 ಸರಿ ಈ ಥರ ಮಾಡಿಕೊಂಡ್ರೆ ಸಾಕು, ತುಂಬ ಚೆನ್ನಾಗಿ ಪ್ರಿಪೇರ್ ಆಗುತ್ತೆ ಇದೊಂದು. ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ. ಕೆಲವೊಬ್ರು ಪುಡಿ ಮಾಡಿ ಹಾಕ್ಬಿಟ್ರೆ ಅದೆಲ್ಲ ಫುಲ್ ಬೆಂದೋದಾಗ ಅಷ್ಟು ರೆಮಿಡಿ ಚೆನ್ನಾಗಿ ಬರೋದಿಲ್ಲ. ಇದು ರೆಮಿಡಿ ಚೆನ್ನಾಗಿ ಬಂದಿದೆ. ನಾನೀಗ ಆಲ್ರೆಡಿ 2 ಸರಿ ಇಳಿಸ್ಕೊಂಡು ತಿರುಗಿಸ್ಬಿಟ್ಟು ಹಾಕಿದ್ದೀನಿ. ಸೊ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ನಾನು ಅದಕ್ಕೆ ಈ ಕಡೆ ಪಕ್ಕದಲ್ಲಿರುವಂಥ ಚಿಕ್ಕ ಸ್ಟವಲ್ಲಿ ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ. ನಿಮಗೆ ಎಣ್ಣೆ ಎಷ್ಟೆಷ್ಟು ಬೇಕು ಅನಿಸುತ್ತೆ ಕನ್ಸಿಸ್ಟೆನ್ಸಿ ಅಷ್ಟು ನೋಡಿ ಹಾಕೋಬೇಕು. ಪ್ರತಿಯೊಬ್ಬರಿಗೂ ಪೈಲ್ಸ್ ಇರೋರಿಗಂತೂ ತುಂಬಾ ಉಪಯೋಗ ಆಗುತ್ತೆ. ಇದನ್ನು ಆಲ್ಮೋಸ್ಟು ಮಾಡ್ಕೋಬಹುದು, ತುಂಬಾ ಒಳ್ಳೆಯದು. ಏಕೆಂದರೆ ನಾಟಿ ವೈದ್ಯರೇ ಹೇಳಿರುವಂಥ ರೆಮಿಡಿ ಇದು. ಯಾರಿಗೆ ಪೈಲ್ಸ್ ಎಲ್ಲ ಇದೆ ಅವರೆಲ್ಲ ಆರಾಮಾಗಿ ಮಾಡ್ಕೋಬೋದು. ಆಲ್ಮೋಸ್ಟು ಅವ್ರಿಗೆ ತುಂಬ ಹೀಟೆಲ್ಲ ತಿನ್ನಬಾರ್ದು ಅಂತ ಹೇಳ್ತಾರಲ್ಲ, ಈ ಥರ ಸೊಪ್ಪು ತುಂಬ ತಂಪು ಕೊಡುತ್ತೆ ಅವ್ರಿಗೆ. ಸೊ ಬ್ಲೀಡಿಂಗ್ ಏನಾದರೂ ಆಗ್ತಿತ್ತು ಅಂತಂದರೆ ಅದರಲ್ಲೂ ಕೂಡ ಕಮ್ಮಿ ಆಗುತ್ತೆ. ಸೊ ಹಂಗಾಗಿ ತುಂಬ ಒಳ್ಳೆ ರೆಮಿಡಿ ಅಂತಲೇ ಹೇಳ್ತಿದ್ರು ನಾಟಿ ವೈದ್ಯರು. ಇಷ್ಟ ಆದರೆ ಸಾಕು, ಇನ್ನು ಸ್ಟವ್ ಆಫ್ ಮಾಡಿಬಿಡಿ. ಅದೇ ಬಿಸಿಯಲ್ಲಿ ಅದು ಸ್ವಲ್ಪ ಚೆನ್ನಾಗಿ ಬೆಂದೋಗ್ಬಿಡುತ್ತೆ. ಅದೆಲ್ಲ ಗ್ರೀನ್ ಕಲರ್ ಬಂದಿದೆ ಅಂದರೆ ಅದು ಬಿಟ್ಟಿದೆ ಅಂತ ಅದರ ಅಂಶಗಳನ್ನೆಲ್ಲ. ಸೊಪ್ಪಲ್ಲಿರುವಂಥ ಕಲರು ಎಣ್ಣೆಯಲ್ಲಿ ಮಿಕ್ಸ್ ಆಗಿದೆ. ಇಷ್ಟ ಆದರೆ ಸಾಕಿವಾಗ 15 ಮಿನಿಟ್ಸ್ ಅದನ್ನು ಇಳಿಸ್ಬಿಟ್ಟು ಬಿಟ್ಬಿಡೋಣ. ಅದು ಸ್ವಲ್ಪ ತಣ್ಣಗಾದಮೇಲೆ ಆಲ್ರೆಡಿ ಆಪ್ರೇಷನ್ ಆಗಿದೆ ಅಥವಾ ನಾಟಿ ವೈದ್ಯರೇ ತೆಗೆದಿದ್ದಾರೆ ಪೈಲ್ಸ್ ಇರೋ ಪ್ಲೇಸಲ್ಲಿ ಅಂತ ಅಂದಾಗ ಆ ಜಾಗಕ್ಕೆ ಈ ಎಲೆಗಳನ್ನು ಹಾಕ್ಕೋಬೇಕು. ಪೈಲ್ಸ್ ಪ್ರಾಬ್ಲಮ್ ಇದೆ ಅಂತ ಅಂದಾಗ ಚಿಕನ್ನು, ಮಟನ್ನು, ಬದನೆಕಾಯಿ, ಕುಂಬಳಕಾಯಿ ಈ ಥರ ಹೀಟಿನ ಪದಾರ್ಥಗಳನ್ನೆಲ್ಲ ಜಾಸ್ತಿ ತಿನ್ನೋದಕ್ಕೆ ಹೋಗಬೇಡಿ. ಆರೋಗ್ಯದ ಕಡೆ ಗಮನ ಕೊಡಿ, ಹೆಚ್ಚು ನೀರನ್ನು ಕುಡಿಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.